ಪುರಾಣಿಕರಾಗಲಿ ನಾವೆಲ್ಲ ಸಾರ್ವಜನಿಕ ವ್ಯವಸ್ಥೆಗಳಲ್ಲಿರುವಾಗ ಅದನ್ನು ಒಂದು ಜಾತಿಗೆ ಸೀಮಿತ ಮಾಡುವಾಗ ನಮಗೆ ಅವರು ಬರುವಾಗ ಅಂದರೆ ನಾವೆಲ್ಲ ಬರುವಾಗ 5 ನಿಮಿಷ ತಡವಾಗ್ಬೋದು, ಆದರೆ ಗುರುಗಳು ನಮಗಿಂತ 10 ನಿಮಿಷ ಮುಂಚೆ ನಮ್ಮ ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕಲ್ಕೂರು ಹಾಗೂ ಬಳಗ ಮಂಗಳೂರಿನ ವಿಶೇಷವಾದಂತಹ ಒಂದು ಟೀಮ್ ಏನಿದೆ, ಬಹಳ ಒಂದು ಬುದ್ಧಿವಂತಿಕೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ನಮಗೆ ಬಹಳ ಬೇಜಾರಾಯಿತು. ನಾನು ಕಷ್ಟಪಟ್ಟು 2 ವರ್ಷ ಸಂಪಾದನೆ ಮಾಡಿದ ಪುಣ್ಯವನ್ನು ಒಂದೇ ದಿವಸದಲ್ಲಿ ಅವರು ಅಪಹಾರ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಪ್ಲ್ಯಾನ್ ಮಾಡಿ ಕೊನೆಯ ದಿವಸ ಬಂದರೆ ಎಲ್ಲ ಪುಣ್ಯವನ್ನು ನಾವು ಅಪಹಾರ ಮಾಡ್ಬೋದು ಅಂತ ಹೇಳಿ ಕೊನೆಯ ದಿವಸ ಈ ಒಂದು ತುಲಾಭಾರವನ್ನು ಇಟ್ಟು ನಾವು ಸಂಪಾದನೆ ಮಾಡಿದ ಪುಣ್ಯವನ್ನು ಕಸಿದುಕೊಂಡಿದ್ದಾರೆ. ಆದರೆ ಶಿಷ್ಯರೇ ಆದದರಿಂದ ನಮಗೆ ಅದು ಒಂದು ಸಂಭ್ರಮವೇ. ಯಾವಾಗಲೂ ಕೂಡ ಪೂಜೆ ಮಾಡಿ ಬಂದಾಗ ನಮಸ್ಕಾರ ಮಾಡಿದರೆ ವಿಶೇಷ ಫಲ ಅಂತೆ. ಅದಕ್ಕೋಸ್ಕರ ನಮ್ಮ ವಿದ್ಯಾಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಮಹಾಪೂಜೆ ಮುಗಿಸಿ ಹೊರಗೆ ಬರುವಾಗ ಓಡಿ ಬರ್ತಾಯಿದ್ರು. ನಾನು ಒಂದು ದಿವಸ ಕೇಳಿದೆ, ಯಾಕೆ ಇಷ್ಟು ಓಡೋದು ಅಂತ. ಅದಕ್ಕೆ ಯಾರು ನಮಸ್ಕಾರ ಮಾಡಬಾರ್ದು, ನಮಸ್ಕಾರ ಮಾಡಿದರೆ ನಮ್ಮ ಪುಣ್ಯ ಹೋಗಿಬಿಡುತ್ತದೆ, ಅದಕ್ಕೆ ಬೇಗ ಓಡಿಬಿಡೋದು ಅಂತೇಳಿ ಅವರು ಹೇಳಿದರು. ಹಾಗೆಯೇ 2 ವರ್ಷಗಳಲ್ಲಿ ಕೃಷ್ಣನ ಆರಾಧನೆ ಮಾಡಿದ ಪುಣ್ಯವನ್ನು ನೀವೆಲ್ಲರೂ ಕೂಡ ಕಸಿದುಕೊಂಡರೂ ಅದು ಒಂದು ಸಂಭ್ರಮವೇ. ಹೇಗೆಂದರೆ, ಹೇಗೆ ತಂದೆ ತಾಯಿಗಳ ಹತ್ತಿರ ಇರುವ ವಸ್ತುವನ್ನು ಮಕ್ಕಳು ಕಸಿದುಕೊಂಡರೆ ತಂದೆ ತಾಯಿಗಳಿಗೆ ಹೇಗೆ ಸಂತೋಷವೋ, ಹಾಗೆಯೇ ಎಲ್ಲ ಭಕ್ತರು ಶಿಷ್ಯರು ಗುರುಗಳು ಮಾಡಿದ ಪುಣ್ಯವನ್ನು ಅವರು ಅಪಹಾರ ಮಾಡಿದರೆ ಅದು ಒಂದು ಸಂತೋಷ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಹೊಸ ರೀತಿಯ ತುಲಾಭಾರದ ಮುಖಾಂತರ ಅವರು ಗುರುವಂದನೆಯನ್ನು ಸಲ್ಲಿಸಿದ್ದಾರೆ. ಈ ಗಂಧದ ಗಿಡದ ಮುಖಾಂತರ ಈ ತುಲಾಭಾರವನ್ನು ಮಾಡಿದರೆ ನಾವು ಏನು ತಿಳ್ಕೊಂಡಿವಿ ಅಂದರೆ, ಪ್ರಾಕೃತಿಕ ಸಮತೋಲನವನ್ನು ನಾವು ಕಾಯ್ದುಕೊಳ್ಳಬೇಕು. ಅದಕ್ಕೋಸ್ಕರ ಪ್ರಕೃತಿಯನ್ನು ಮತ್ತು ಮನುಷ್ಯನನ್ನು ಜೊತೆಗೆ ಇಟ್ಟು ತೂಗಿದಾಗ ಪ್ರಾಕೃತಿಕವಾದಂಥ ಸಮತೋಲನ ಯಾವಾಗಲೂ ಇರಬೇಕು ಎಂಬ ಸಂದೇಶವನ್ನು ಎಲ್ಲರಿಗೂ ನೀಡುವುದಕ್ಕೋಸ್ಕರ ಇವತ್ತು ಗಂಧದ ಗಿಡದ ತುಲಾಭಾರವನ್ನು ನಮ್ಮ ಪ್ರದೀಪ್ ಕಲ್ಕೂರು ಬಹಳ ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ.